ಹೇಳ್ಕೊಡ್ದು ಆನೆ ಇದೆಯಲ್ಲ ತುಳಿದು ಬಿಟ್ರೆ ಪಕ್ಷಿ ಆಗುತ್ತೆ ಅಂತ ನಾವು ಹೇಳ್ಕೊಡೋದು ಮಕ್ಕಳಿಗೆ. ಅವರು ಆನೆಯ ಸ್ವಭಾವವನ್ನ ದೇ ಹ್ಯಾವ್ ಲರ್ನ್ಡ್ ನ್ಯಾಚುರಲಿ ಇನ್ ದ ನ್ಯಾಚುರಲ್ ಸ್ಪೇಸ್. ನಮಗೆ ಆನೆ ಬಗ್ಗೆ ಗೊತ್ತಿರೋದು ಇದೇನೆ. ಆನೆ ಅಂದ್ರೆ ಅಷ್ಟನ್ನಿರುತ್ತೆ, ಇಷ್ಟ ಎತ್ತರ ಇರುತ್ತೆ, ಅಷ್ಟು ದಪ್ಪ ಇರುತ್ತೆ, ಅದು ಮರ ಮುರಿದಾಕತ್ತೆ, ಅದ್ರ ದಂತ ಹಿಂಗಿರುತ್ತೆ, ಆಮೇಲೆ ಇಷ್ಟು ಬೆಲೆ ಬಾಳುತ್ತೆ. ನಮ್ ನಾಲೆಡ್ಜ್ ಇದು. ಬೇರೇನೋ ಅವಕಾಶ ಸಿಗ್ಲಿಲ್ಲ, ಮೇಷ್ಟ್ರ ಆಗಿರ್ತಾರೆ. ನಾನು ಬಹಳ ಜನ ನೋಡಿದ್ದೀನಿ, ಭಾವನಾ ಮೇಷ್ಟ್ರಾಗಿದ್ರೆ ಗೊತ್ತಿಲ್ಲ ನಂಗೆ ಇಲ್ವಾ. ಈ ಬಹಳ ಜನ IAS IPS ಮಾಡಿದವರು, ಈ ಯಾರ್ಯಾರೋ ಅಧಿಕಾರಿಗಳು ಇರ್ತಾರ, ನಾನು ಮೇಷ್ಟ್ರಾಗಿದ್ದೆ ಸರ್ ಅಂತ. ಅಂದ್ರೆ ಮೇಷ್ಟ್ರಾಗಿದ್ದಾಗ ಅವ್ರಿಗೆ ದಿಸ್ ಇಸ್ ನಾಟ್ ಮೈ ಪರ್ಮನೆಂಟ್ ಅಬೋರ್ಡ್, ನಾನು ಇನ್ನೆಲ್ಲೋ ಜಗಿಯೋಕ್ಕಿದ್ದೀನಿ, ಇದೆಲ್ಲ ನನ್ನ ಜಾಗ ಅಂತ ಅನ್ಸ್ಬಿಟ್ಟಿರುತ್ತೆ. ಬಟ್ ಬಿಲೀವ್ ಮೀ, ನಾನು ಓದುವಾಗ ನನ್ನ ನಿದ್ಗಣ್ಣಲ್ಲಿ ಕೇಳಿದ್ರು ನೀನ್ ಏನಾಗ್ಬೇಕು ಅಂತಿದೀಯಾ ಅಂತ ಮೇಷ್ಟ್ರಾಗ್ಬೇಕು ಅಂತಿದ್ದೀನಿ. ನನಗದೊಂದು ಬಹಳ ದೊಡ್ಡ ಆಸೆ ಅದು. ಅಥವಾ ನಾನು ಈಗ ಏನಾಗಿದ್ದೀನೋ ಅದೆಲ್ಲವೂ ನಾನು ಮೇಷ್ಟ್ರಾಗಿದ್ದ ಇದ್ರಿಂದಾನೇ ಆಗಿತ್ತು. ಅಥವಾ ನನಗೊಂದು ಮಾನ್ಯತೆ ಮನ್ನಣೆ ಇದೆಲ್ಲ ಇದ್ರೆ ಅದನ್ನ ಕೊಟ್ಟಿದ್ದು ನನ್ನ ಮೇಷ್ಟ್ರ ಕೆಲಸ. ಯಾಕೆ ಅಂದ್ರೆ ಮೇಷ್ಟ್ರುಗಳಿಗೆ ಮಾತ್ರ ನಿಮ್ಮ ಹೆಸರು ಹೇಳ್ಕೊಂಡು ಓಡಾಡೋ ಒಂದಷ್ಟು ಜನ ಸ್ಟೂಡೆಂಟ್ಸ್ ಇರ್ತಾರೆ. ಇನ್ಯಾರಿಗೂ ಇರಲ್ಲ. ಭಾವನ ನಿಮ್ಗಿರಲ್ಲ. ನಿಮ್ ಕ್ಲೈಂಟು ಮೇಡಮ್ ನಮ್ಗೆ ಇದೆಲ್ಲ ಮಾಡ್ಕೊಟ್ರು ಅಂತ ಹೇಳಲ್ಲ. ಆದ್ರೆ ನಮ್ ಸ್ಟೂಡೆಂಟ್ಸ್ ಇರ್ತಾರೆ. ಪ್ರವೀಣ ಅವ್ರಿಗೆ ಬೆಟ್ಸ್ವಾಮಿ ಇದ್ದಾರೆ, ಬೆಟ್ಸ್ವಾಮಿಗೆ ಇನ್ನೊಂದಷ್ಟು ಜನ ಇರ್ತಾರೆ. ದಿಸ್ ಇಸ್ ಆಲ್ ಟುಗೆದರ್ ಎ ಡಿಫರೆಂಟ್ ಪ್ರೊಫೆಷನ್. ಕನ್ನಡದಲ್ಲಿ ಎಷ್ಟೋ ಜನ ಬಹಳ ದೊಡ್ಡ ವಿದ್ವಾಂಸರಿದ್ದಾರೆ, ಬಹಳ ಘನ ವಿದ್ವಾಂಸರು, ಅದ್ಭುತವಾದ ಕಾವ್ಯ ಕೃಷಿ ಮಾಡಿದ್ದಾರೆ. ಅವರು ಕುವೆಂಪು ಅವರಷ್ಟು ಪ್ರಸಿದ್ಧರಾಗ್ಲಿಲ್ಲ. ಯಾಕೆ ಅಂದ್ರೆ ನನ್ಗೆ ಎಷ್ಟೋ ಸಲ ಅನ್ಸೋದು ಇವ್ರು ಮೇಷ್ಟ್ರಾಗಿದ್ರು ಅವ್ರು ಆಗ್ಲಿಲ್ಲ ಅಂತ. ಅದರಿಂದ ಮೇಷ್ಟ್ರಾಗೋದು ಬಹಳ ಅದ್ಭುತವಾದ ಕೆಲಸ. ಬಟ್ ಆರ್ಡಿನರಿ ಮೇಷ್ಟ್ರಾಗ್ಬಾರ್ದು ಅಷ್ಟೇ. ಹೆಂಗೋ ಹೊತ್ತು ತುಂಬಿಸೋದು. ಇವತ್ 3 ಪೀರಿಯಡ್ ಹಣ ಸಾಗ ಹಾಕ್ಬಿಟ್ರೆ ಮುಗಿತಪ್ಪ, ಇವತ್ತು ಮುಗೀತು, ನಾಳೆ ಮದಿಂದ ಮತ್ತು ಹೊಸ ಹೆಣ ಹೊರ ಕೆಲಸ. ಹಂಗ ಯೋಚನೆ ಮಾಡಿದ್ರೆ ಅವ್ನು ಮೇಷ್ಟ್ರ ಆಗದೆ ಇರೋದು ಒಳ್ಳೇದು. ನಮ್ಮಲ್ಲಿ ಮೇಷ್ಟ್ರಗಳದೊಂದು ಬಹಳ ಫೇಮಸ್ ಸ್ಲೋಗನ್ ಇದೆ, ಹಿಂದೆ ಮಾತಾಡೋರು, ಊದ ಶಂಕ ಊದ್ತೀನಿ, ಕೇಳೋರು ಕೇಳಲಿ, ಇಲ್ದಿರೋರು ಇರ್ಲಿ. ನಾನು ಹೇಳೋದು ಇದು ನಿಮ್ಮ ಮೋಟೋ ಆದ್ರೆ ನೀವು ಇರಬೇಡಿ, ಜಸ್ಟ್ ಗೆಟ್ ಔಟ್, ಹೊರಟೋಗ್ಬಿಡಿ. ದಿಸ್ ಇಸ್ ನಾಟ್ ಫಾರ್ ಯು. ಈ ಪ್ರೊಫೆಷನ್ ನಿಮ್ಗಲ್ಲ, ಹೊರಟೋಗ್ಬಿಡಿ. ಊದ ಶಂಕ ಊದಕ್ಕಾಗಿ ಬಂದಿದ್ರೆ ನೀವು ಇಲ್ಲಿ ಇರ್ಬೇಕಾದವರಲ್ಲ. ಆದ್ರೆ ನನಗೆ ಬಹಳ ಸಲ ನಾ ಹೇಳ್ತಿರ್ತೇನೆ, ಮೇಷ್ಟ್ರಾಗೋದಕ್ಕೆ ಬಹಳ ದೊಡ್ಡ ಆದರ್ಶ ಅಂದ್ರೆ ತಾಯಿ ಆಗೋದು. ಈ ತಾಯಿ ಆಗೋ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆ ಯಾರ್ದೋ ತಾಯಿ ಆಗೋ ಟ್ರೈನಿಂಗ್ ಏನ್ ಕೊಟ್ರಲ್ಲ, ತಾಯಿ ಆಗ್ಬಿಡ್ತಾರೆ ಅಷ್ಟೇ. ಮದ್ವೆ ಆದ್ರೆ ತಾಯಿ ಆಗ್ತಾರೆ. ಆದ್ರೆ ಅವಳು ಮಗು ಆದ್ಮೇಲೆ ಮಗು ಹೇಗೆ ಕಲಿತಾ ಹೋಗುತ್ತೋ ತಾಯಿನೂ ಕಲಿತಾ ಹೋಗುತ್ತೆ. ಮಗು ಒಂದು ಜೀವವಾಗಿ ಕಲಿತಾ ಹೋಗುತ್ತೆ, ತಾಯಿಯಾಗಿ ಕಲಿತಾ ಹೋಗ್ತಾರೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಅದಕ್ಕೆ ಅವ್ರ ಅಮ್ಮಂದಿರು ಬಂದಿರ್ತಾರೆ ನೋಡಿ ಬಾಣಂತಂದಲ್ಲಿ, ಮಗುನ ಎತ್ಕೊಳ್ಳೋದು ಗೊತ್ತಿರಲ್ಲ, ಹ್ಯಾಕ್ ತೊಡೆ ಮೇಲೆ ಮಲಗಿಸ್ಕೋಬೇಕು ಅಂತ ಗೊತ್ತಿರೋದಿಲ್ಲ, ಹ್ಯಾಕ್ ಕಂಕ್ಳಲ್ಲಿ ಎತ್ಕೋಬೇಕು ಅಂತ ಗೊತ್ತಿರಲ್ಲ, ಹ್ಯಾಗ್ ಹಾಲು ಕುಡಿಸ್ಬೇಕು ಅಂತ ಗೊತ್ತಿರೋದಿಲ್ಲ, ಹ್ಯಾಗ್ ಅನ್ನ ತಿನ್ನಿಸ್ಬೇಕು ಅಂತ ಗೊತ್ತಿರೋದಿಲ್ಲ, ಹ್ಯಾಗ್ ಸ್ನಾನ ಮಾಡಿಸ್ಬೇಕು ಅಂತ ಗೊತ್ತಿರೋದಿಲ್ಲ. ಆದ್ರೆ ಒಂದೊಂದೇ ಕಲಿತಾ ಹೋಗ್ತಾರೆ. ಅದರಿಂದನೇ ಈ ಫೇಮಸ್ ಸ್ಲೋಗನ್, ಒಂದು ಮಗು ಹುಟ್ಟಿದಾಗ ಒಬ್ಬ ತಾಯಿನೂ ಹುಟ್ಟುತ್ತಾರೆ. ಅದನ್ನ ಸಾಮಾನ್ಯವಾಗಿ ಯಾವ ಅರ್ಥ ಕೇಳ್ತಾರೆ ಅಂದ್ರೆ, ಮಗುನ್ ಹೆರೋದು ತುಂಬಾ ಕಷ್ಟದ ಕೆಲಸ, ಮಗು ಹೆರಿಗೆ ಆದ್ರೆ ತಾಯಿ ಇನ್ನೊಂದ್ಸಲ ಸತ್ತು ಹುಟ್ಟಿದ್ಲು ಅಂತ ಆ ಅರ್ಥದಲ್ಲಿ ಹೇಳ್ತಾರೆ. ಅದು ನಿಜವಾಗಿ ಮಗು ಹುಟ್ಟಿದಾಗ್ಲೇ ತಾಯಿ ಹುಟ್ಟೋದು. ಅಲ್ಲಿ ತನಕ ಅವಳು ಹುಡುಗಿ ಅಷ್ಟೇ, ಮಗು ಹುಟ್ಟಿದ್ಮೇಲೆ ತಾನೇ ತಾಯಿ ಆಗೋದು. ಕುವೆಂಪು ಅವ್ರದೊಂದು ಪದ್ಯ ಇದೆ, ಕಂದ ನೀನು 2 ವರ್ಷದ ಕಂದ, ನಾನು 2 ವರ್ಷದ ತಂದೆ. ಮಗುಗೆ 2 ವರ್ಷ ಆದ್ರೆ ಅವ್ರ ಅಪ್ಪನಿಗೂ ಅಪ್ಪಗೆ 2 ವರ್ಷ. ನೀನು 2 ವರ್ಷದ ಕಂದ, ನಾನು 2 ವರ್ಷದ ತಂದೆ.
ಹಾಗೆ ನೋಡಿದರೆ ನಮ್ಮಿಬ್ಬರ ವಯಸ್ಸು ಒಂದೇ. ತಾಯಿ ಮಗುವಿಗೆ ಆ ಅರ್ಥದಲ್ಲಿ ಒಂದೇ ವಯಸ್ಸು. ತಾಯಿಯ ವಯಸ್ಸು 1 ವರ್ಷ ಆದ್ರೆ ಮಗುವಿನ ವಯಸ್ಸು 1 ವರ್ಷ. ಆದ್ರೆ ಅವಳು ಅದ್ಭುತವಾದ ತಾಯಿ ಆಗ್ತಾಳೆ. ಯಾಕೆಂದ್ರೆ ಮಗು ಸುಮ್ಮನೆ ತೊಟ್ಲಲ್ಲಿ ಕುಯ್ ಅಂತ ಅತ್ರೆ ತಾಯಿಗೆ ಆ ಅಳುವಿನ ಅರ್ಥ ಗೊತ್ತಾಗತ್ತೆ. ಗಂಡಸರು ಗೊತ್ತಾಗಲ್ಲ, ಅಳ್ತಾ ಇದೆ ಮಗು ಅಂತ ಗೊತ್ತೀವಿ ಅಷ್ಟೇ ನಾವು. ಅವ್ರ ಅಮ್ಮನಿಗೆ ಅದು ಯಾಕೆ ಅಳ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದು ಹೊಟ್ಟೆ ಹಸಿವಿಗೆ ಅಳ್ತಾ ಇದೆಯಾ, ಅಥವಾ ಏನೋ ಸಂಕಟ ನೋವು ಆಗ್ತಾ ಇದೆಯಾ, ಅಥವಾ ನಿದ್ದೆ ಬರ್ತಾ ಇಲ್ವಾ, ಅಥವಾ ಬೋರ್ ಆಗ್ತಾ ಇದೆಯಾ. ಅದು 1 ವರ್ಷದ ಮಗು, ಅದು ಏನು ಹೇಳಲ್ಲ, ಸುಮ್ಮನೆ ಕುಯ್ ಅಂತ ಒಂದು ಶಬ್ದ ಮಾಡುತ್ತೆ. ಅವ್ರ ಅಮ್ಮನಿಗೆ ಅರ್ಥ ಆಗುತ್ತೆ. ಮಗುವಿನ ಪ್ರತಿ ಚರ್ಯೆಗಳು, ಪ್ರತಿ ಮುಖಭಾವ ತಾಯಿಗೆ ಅರ್ಥ ಆಗುತ್ತೆ. ಅಂದ್ರೆ ಯು ಹ್ಯಾವ್ ಗಾಟ್ ಟು ಬಿ ವೆರಿ 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 ಸೆನ್ಸಿಟಿವ್. ನಮ್ಮಲ್ಲಿ ಈಚೆಗೆ ನಾಲೆಡ್ಜ್ ಅನ್ನೋ ಶಬ್ದ ತುಂಬಾ ಬಳಸ್ತೀವಲ್ಲ. ನಾಲೆಡ್ಜ್ ಈಸ್ ನಾಟ್ ಎವ್ರಿಥಿಂಗ್. ನಾಲೆಡ್ಜ್ ಅಂದ್ರೆ ಅರಿತುಕೊಳ್ಳೋದು, ತಿಳ್ಕೊಳ್ಳೋದು. ಬಟ್ ಸೆನ್ಸಿಟಿವ್ ಅಂದ್ರೆ ಗ್ರಹಿಸೋದು. ಸೆನ್ಸಿಟಿವಿಟಿ ಅಂದ್ರೆ ಗ್ರಹಿಸೋದು. ನಿಮ್ಮ ಅರಿವಿಗೆ ಬಂದ್ಬಿಡುತ್ತದೆ. ಒಂದ್ ಮಗು ಸುಮ್ಮನೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದೆ ಎಂದಾಗ್ಲೂ ಆ ಮಗುವಿನ ಮನಸ್ಸಲ್ಲಿ ಏನಿರ್ಬೋದು ಅಂತ ಅವ್ರ ಅಮ್ಮನ ಗೊತ್ತಾಗ್ತಾ ಇರುತ್ತೆ. ಅದು ಯಾವ ಭಾವದಿಂದ ನಿದ್ರಿಸ್ತಿರ್ಬೋದು ಅಂತ ತಾಯಿಗೆ ಗೊತ್ತಾಗುತ್ತೆ. ಅದು ಜ್ಞಾನ ಅಲ್ಲ. ದಟ್ ಈಸ್ ನಾಟ್ ನಾಲೆಡ್ಜ್, ದಟ್ ಈಸ್ ಸೆನ್ಸಿಟಿವಿಟಿ. ಅಷ್ಟು ಸೂಕ್ಷ್ಮವಾಗಿದೆ. ಅನ್ಫಾರ್ಚುನೇಟ್, ಹೊಸ ಜಗತ್ತು ನಾಲೆಡ್ಜಬಲ್ ಆಗ್ತಾ ಇದೆ, ಸೆನ್ಸಿಟಿವ್ ಆಗ್ತಾ ಇದೆ. ನಾವು ಯಾರು ನಾಲೆಡ್ಜಬಲ್, ನಮ್ಮ ಮಕ್ಕಳನ್ನ ಕೇಳಿ ಏನೇನೋ ಹೇಳ್ತಾವ, ಆಶ್ಚರ್ಯ ಆಗುತ್ತೆ. ನಾನು ಒಂದು 4-5 ವರ್ಷದ ಕೆಳಗೆ ಆಫ್ರಿಕಾಕ್ಕೆ ಹೋಗ್ತಾ ಇದ್ದೆ, ನೈರೋಬಿಗೆ, ಕೀನ್ಯಾ ದೇಶಕ್ಕೆ. ದಾರಿಯಲ್ಲಿ ಹೋಗುವಾಗ ನನ್ನ ಮೊಮ್ಮಗನಿಗೆ ಫೋನ್ ಮಾಡಿದೆ. ಏರ್ಪೋರ್ಟ್ಗೆ ಹೋಗುವಾಗ ಫೋನ್ ಮಾಡಿದೆ. ಅವ್ರಿಗೆ ಅವಾಗಿನ 6 ವರ್ಷ. ನಾನು ನೈರೋಬಿಗೆ ಹೋಗ್ತಾ ಇದ್ದೀನಿ ಅಂದೆ. ಇಮ್ಯಾಜಿನ್ ಮಾಡಿ, ನಿಮ್ಮ ಮನೆಯಲ್ಲೂ ಈ ತರ ಮಕ್ಳು ಇರ್ತವೆ. 6 ವರ್ಷ ಅವನಿಗೆ. ನೈರೋಬಿಗ, ಕೀನ್ಯಾಗೆ ಅಂದ. ನಾನೆಲ್ಲ ಇವನ ನೈರೋಬಿ ಅಂದ್ರೆ ಕೀನ್ಯಾದಲ್ಲಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅವ್ನು ಕರೆದ ಮೇಲೆ ಗೊತ್ತಾಗಿದ್ದು. ಕೀನ್ಯಾಗೆ ಅಂದ. ಕೀನ್ಯಾಗೆ ಹೋಗ್ತಿದ್ದೀನಿ ನಿಮಗೆ. ಆಫ್ರಿಕಾಗೆ ಹೋಗ್ತಿದ್ದೀರಾ ನೀವು ಅಂದ. ಆಫ್ರಿಕಾಕ್ಕೆ ಹೋಗ್ತಾ ಇದ್ದೀನಿ. ಸರಿ, ಬರುವಾಗ ಏನ್ ತರ್ಬೇಕು ನಿಮ್ಗೆ? ಅಲ್ಲಿ ಬ್ಲ್ಯಾಕ್ ರೈನೋಸಿರಸ್ ಸಿಗುತ್ತೆ, ತಗೊಂಡ್ಬಂದಿ. ಐ ಸ್ವೇರ್, 6 ವಯಸ್ಸಿನ ಹುಡುಗನಿಗೆ ನೈರೋಬಿ ಅನ್ನೋದು ಕೀನ್ಯಾದಲ್ಲಿದೆ, ಕೀನ್ಯಾ ಆಫ್ರಿಕಾದಲ್ಲಿದೆ, ಅಲ್ಲಿ ಬ್ಲ್ಯಾಕ್ ರೈನೋಸಿರಸ್ ಸಿಗುತ್ತೆ ಅಂತ ಗೊತ್ತಿದೆ. ನನ್ಗೆ ಆಶ್ಚರ್ಯ ಆಗುತ್ತೆ, ಇದೆಲ್ಲ ಎಲ್ಲಿ ಗೊತ್ತಾ ನಿಮ್ಗೆ ಅಂದ್ರೆ, ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ತೀವಲ್ಲ ಅಲ್ಲ. ನಾವು ಫ್ರೆಂಡ್ಸು ಕಾರೆಹಣ್ಣು ಗೇರೆಹಣ್ಣಿನ ವಿಷಯ ಮಾತಾಡ್ತಿದ್ದೆ. ವಿಮಾನ ಮೇಲೆ ಹಾರ್ಕೊಂಡು ಹೋದ್ರೆ ಕೆಳಗಡೆಯಿಂದ ಪರ್ಕೆ ತೋರಿಸ್ಬಿಟ್ರೆ ಇಳಿದು ಬಿಡ್ತದೆ ಅಂತ ಮಾತಾಡ್ತಿದ್ವಿ ನಾವು. ಇವರು ಇಂಥ ವಿಷಯ ಮಾತಾಡ್ತಾರೆ. ಆದ್ರೆ ದಿಸ್ ಈಸ್ ಜಸ್ಟ್ ನಾಲೆಡ್ಜ್ ಆಫ್ ಇನ್ಫಾರ್ಮೇಶನ್. ಇದು ಅವ್ರಿಗೆ ಗೊತ್ತಿರೋ ಮಾಹಿತಿ, ನಾಲೆಡ್ಜ್ ಅಷ್ಟೇ, ನಾಟ್ ಬಿಯಾಂಡ್ ದಟ್. ಥ್ರಿಲ್ ಆಗ್ಬೇಕಾಗಿಲ್ಲ ಇದಕ್ಕೆ. ನಾವು ಇಂಥ ಇನ್ಫಾರ್ಮೇಶನ್ ನಮಗೂ ಏನೇನೋ ಗೊತ್ತಿದೆ, ಈಗ ಏನೇನೋ ತಿಳ್ಕೊತಿದ್ದೀವಿ. ಬಟ್ ಆರ್ ಬಿ ಸೆನ್ಸಿಬಲ್. ನಮ್ಮ ಸೆನ್ಸಿಟಿವಿಟಿ ಎಷ್ಟಿದೆ? ಬನ್ನಿ ಚಂದ್ರು, ಬನ್ನಿ. ನನಗೆ ಪುಣ್ಯಾತ್ಮ ಚಂದ್ರು ನೋಡಿದಾಗೆಲ್ಲ ಈ ರಿಯಲ್ ಟೈಮ್ ಇರ್ತದೆ ಅಂತ ನನಗೆ ಗೊತ್ತಾಗಲ್ಲ. ಸೊ ಇದು ಸೆನ್ಸಿಟಿವಿಟಿ. ಈ ಅಮ್ಮ ಮಗನ ನಡುವೆ ನಡೆಯೋದು ಈ ಸೆನ್ಸಿಟಿವಿಟಿ.
ಮಗು 1 ವರ್ಷದ ಮಗು ಅವ್ರ ಅಮ್ಮನನ್ನ ಗುರುತಿಸುತ್ತೆ. ನಿಮ್ಗೆಲ್ಲ ಇದು ಗೊತ್ತಿದೆ. 2 ವರ್ಷದ ಮಗುಗೆ ಅವ್ರ ಅಮ್ಮನ ಮಕ ನೋಡಿದಾಗ ಈಗ ಅಳ್ಬೇಕಾ ಬೇಡವಾ ಅಂತ ಗೊತ್ತಾಗುತ್ತೆ. ಅವಳಂತಾರೆ ಉರು ಉರು ಅಂತ ಎಲ್ಲರ ಮೇಲೂ ಬೇಕಾಡ್ತಿದ್ದಾಳೆ ಅಂತ ಇಟ್ಕೊಳ್ಳಿ. ಆವಾಗ ಮಗು ಅಳತಾ ಇಲ್ಲ. ಯಾಕಂದ್ರೆ ನಮ್ಮ ಅಮ್ಮನ ಮೂಡ್ ಚೆನ್ನಾಗಿಲ್ಲ, ಈಗ ಹತ್ರ ನನಗೂ ಬಾರಿಸ್ಬಿಟ್ಟಾಳೆ ಅಂತ ಗೊತ್ತಿರ್ತದೆ. 2 ವರ್ಷದ ಮಗು ಅದಕ್ಕೆ ಗೊತ್ತಾಗತ್ತೆ ನಿಮ್ ಮೂಡ್ ಚೆನ್ನಾಗಿಲ್ಲ ಅಂತ. ಈಗ ನೀವು ಯಾವಾಗ್ಲಾರು ಅಯ್ಯೋ ಕಂದ ಅನ್ನಿ ಅಳಕ್ ಶುರು ಮಾಡ್ತದಾರೆ. ಎಮೋಷನಲ್ ಬ್ಲಾಕ್ ಮೇಲ್. ಇವಾಗ ಹೇಳ್ದಂಗೆ ಕೇಳ್ತಾಳೆ ನಮ್ಮಮ್ಮ ಅಂತ ಗೊತ್ತಾಗುತ್ತೆ. ಜಸ್ಟ್ 2 years ಓಲ್ಡ್ ಚೈಲ್ಡ್. ಅದಕ್ಕೆ ನಿಮ್ಮನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ. ದಿಸ್ ಇಸ್ ನಾಟ್ ನೀದರ್ ಇನ್ಫಾರ್ಮೇಶನ್ ನಾಟ್ ನಾಲೆಜ್. ಇದನ್ನ ಇನ್ಫಾರ್ಮೇಶನ್ ಅಂತ ನಾಲೆಜ್ ಜೊತೆ ಕರೆಯಲ್ಲ. ದಿಸ್ ಇಸ್ ಸೆನ್ಸಿಬಿಲಿಟಿ. ಇದು ಸೂಕ್ಷ್ಮಜ್ಞತೆ. ಇದು ಈಗ ನಾವು ಆಧುನಿಕರಾಗ್ತಿದ್ದ ಹಾಗೆ ಈ ಸೆನ್ಸಿಬಿಲಿಟಿ ಕಳ್ಕೊತಾ ಇದ್ದೀವಿ. ನಾವೆಲ್ಲ ಹೈಸ್ಕೂಲಲ್ಲಿ ಇರೋ ಹುಡುಗರು ಇದ್ದಾಗ ನಮ್ಮ ಹುಡುಗರು ತುಂಬಾ ನಾಲೆಡ್ಜಬಲ್ ಆಗಲ್ಲ. ಅಯ್ಯೋ ಅವಾಗ ಆ ಕಥೆಗಳು ಬೇರೆ, ನಾನು ಹಾಸ್ಯಗೋಷ್ಠಿಗಳಲ್ಲಿ ಹೇಳ್ತಿರ್ತೀನಿ. ಆಕ್ಸಿಜನ್ ಕಂಡಿಡ್ದವನು ಯಾರು? ಪ್ರೀಸ್ಟ್ಲೆ. ಕಾರ್ಬನ್ ಡೈಆಕ್ಸೈಡ್ ಕಂಡಿಡ್ದವನು ಯಾರು? ಲೋವಾಸಿಯರ್. ಸಿಡುಬು ರೋಗ ಔಷಧಿ ಕಂಡಿಡ್ದವನು ಯಾರು? ಎಡ್ವರ್ಡ್ ಜೆನ್ನರ್. ಪೆನ್ಸಿಲಿನ್ ಕಂಡಿಡ್ದಿದ್ದ ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್. ಸರಿ ಹೇಗಿದೆ ತಾನೆ? ಅಲೆಕ್ಸಾಂಡರ್ ಫ್ಲೆಮಿಂಗ್. ನನ್ನ ಜೊತೆ ಕೂತಿದ್ದ ಹುಡುಗ ಅವ್ನು ಹೇಳೋನು, ಈ ನನ್ನ ಮಕ್ಕಳ ಹೆಸರೇ 4 ತಿರ್ಗತಿಲ್ಲ. ಇವ್ರನ್ನೆಲ್ಲ ಹೆಂಗ್ ಜ್ಞಾಪಕ ಇಟ್ಕೊಳ್ಳೋದು? ಅದಿರ್ಲಿ, ನಮ್ಮವರು ಗೋವಿಂದರಾಜ, ಶಿವಣ್ಣ, ಶ್ರೀನಿವಾಸ, ವೆಂಕಟೇಶ ನನ್ನ ಮಕ್ಳು ಇನ್ನೂ ಕಂಡಿಡಿಲಿಲ್ಲ. ಇವರೆಲ್ಲ ಏನು ಉಣ್ಕೊಂಡು ತಿರ್ಗಾಡ್ಕೊಂಡಿದ್ರ? ಅವನ್ ಯಾರೋ ಪ್ರೀಸ್ಲೆ, ಅವನ್ ಯಾರೋ ಲುವಾಸಿಯರ್, ಅವನ್ ಯಾರೋ ಜೆನ್ನರ್, ಅವನ್ ಯಾರೋ ಬರೀ ಇಂಥವೇ ಹೆಸರುಗಳು. ಇವ್ರ ಹೆಸರು ನಮ್ 4 ತಿರ್ಗಲ್ಲ. ಈ ನಮ್ಮವರೆಲ್ಲ ಏನ್ ಮಾಡ್ತಿದ್ರು ಅಂತ ಇವ್ರು ಉಣ್ಕೊಂಡು ತಿರ್ಗಾಡ್ಕೊಂಡಿದ್ರ ಅಂತ ಕೇಳ್ದ ನನ್ನ ಪಕ್ಕದಲ್ಲಿ. ನೋಡಿ, ಆ ಹುಡುಗರಿಗೆ ಇವ್ರ ಹೆಸರೆಲ್ಲ ಹೇಳಕ್ ಗೊತ್ತಿರ್ಲಿಲ್ಲ. ಆದ್ರೆ ಇವತ್ತಿನ ಟೆಂಪರೇಚರ್ ನ ಫೀಲ್ ಮಾಡಿ ನಮ್ಮೂರಿಗೆ ಮಳೆ ಬರ್ತದ ಇಲ್ವಾ ಅಂತ ಸುಮ್ಮನೆ ಈ ವಾತಾವರಣ ನೋಡಿದ್ರೆ ಮಳೆ ಬರುತ್ತೆ ಇಲ್ಲ ಅಂತ ಗೊತ್ತಾಗೋದು. ಹೆಚ್ಚು ಕಡಿಮೆ ನಿಜ. ಇದನ್ನ ನಾನು ಸೆನ್ಸಿಟಿವಿಟಿ ಅಂತ ಕರಿತೀನಿ, ಅಥವಾ ಸೆನ್ಸಿಬಿಲಿಟಿ ಅಂತ ಕರಿತೀನಿ. ಎಲ್ಲ ಸಂಗತಿಗಳನ್ನ ಗ್ರಹಿಸ್ತಾ ಹೋಗೋದು. ಈ ಸಮುದ್ರದ ದಡದಲ್ಲಿ ವಾಸ ಮಾಡೋ ಮೊಗವೀರರಿಗೆ ನೀರ್ ಆಡೋದ್ ನೋಡಿದ್ರೆ ಮೀನುಗಳಿದಾವ ಇಲ್ವಾ ಅಂತ ಗೊತ್ತಾಗುತ್ತೆ. ನೀರಿನ ಮೇಲ್ಮೈ ನೋಡಿದ್ರೆ ಸಾಕು, ಆಳದಲ್ಲಿ ಮೀನುಗಳು ಗೊತ್ತಾಗ್ತದೆ. ದಟ್ ಈಸ್ ದ ಸೆನ್ಸಿಬಿಲಿಟಿ. ನಾವು ಮುಂದಿನ ಜಗತ್ತಿಗೆ ತಯಾರು ಮಾಡೋ ಮಕ್ಕಳಿಗೆ ಸೆನ್ಸಿಬಿಲಿಟಿ ಬರುತ್ತೆ. ಬಟ್ ಏನಾಗಿದೆ ಗೊತ್ತಾ? ಸಾರಿ, ನೀವು ಎಲ್ಲ ನೋಡ್ತಿರ್ತೀರಿ ಅದನ್ನ. ಈಗ ನಮ್ಗೆ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಿದೆ. ನಾವೆಲ್ಲ ರಾತ್ರಿ ಇಡೀ ನಾಟಕ ನೋಡ್ತಿದ್ದ ಊರಲ್ಲಿ. ಹಳ್ಳಿಲಿ ನಾಟಕ ಆಡಿದ್ರೆ ರಾತ್ರಿ ಶುರುವಾಗೋದು 9:30 10 ಗಂಟೆಗೆ ಶುರುವಾಗೋದು, ಬೆಳಗಿನ ಜಾವ ಮುಗಿಯೋದು. ಎಷ್ಟೋ ಸಲ ಒತ್ತುಟ್ಟದ ಮೇಲೆ ನಾಟಕ ಮುಗಿಯೋದು. ಅಲ್ಲಿ ತನಕ ನಾಟಕ ಆಡೋದು, ಕೂತ್ಕೊಂಡು ನೋಡ್ತಿದ್ವಿ. ಆಮೇಲೆ ಸಿನಿಮಾಗಳು ನೋಡೋಕೆ ಶುರು ಮಾಡಿದ್ವಿ. ಸಿನಿಮಾನು 3-3.5 ಗಂಟೆ ಸಿನಿಮಾ ಇರ್ತಿದ್ವಿ ಅವಾಗ. ಈಗ ಸಿನಿಮಾ ಡೈರೆಕ್ಟರ್ಗಳು ಅವ್ರ ಚರ್ಚೆಗಳಲ್ಲಿ ನಾನು ಭಾಗವಹಿಸ್ತೀನಿ, ಗೊತ್ತಿದೆ. 2.25 ಗಂಟೆ ಆಗ್ಬಿಟ್ರೆ ಲಾಂಗ್ ಆಗೋಯ್ತು ಅಂತ ಇಟ್ಕೊಂಡ್ಬಿಡ್ತಾರೆ. ಏನಾದ್ರೂ ಮಾಡಿ 2 ಗಂಟೆ 5 ನಿಮಿಷ ಕಟ್ ಮಾಡ್ಬೇಕು ಅಂತ ಇಟ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಜನಗಳಿಗೆ ಅಟೆನ್ಷನ್ ಸ್ಪ್ಯಾನ್ ಇರಲ್ಲ. ಈಗ ನಿಮಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಶುರು ಆಯ್ತು ಶಾರ್ಟ್ ಫಿಲ್ಮ್ ಅಂತ ಶುರು ಆಯ್ತು. 15 ನಿಮಿಷಕ್ಕೊಂದು ಸಿನಿಮಾ. ಅಂದ್ರೆ 2.5 ಗಂಟೆ ಕೂತ್ಕೊಂಡು ನೋಡುವಷ್ಟು ಟೈಮು, 2.5 ಗಂಟೆ ಕೂತ್ಕೊಂಡು ನೋಡುವಷ್ಟು ಅಟೆನ್ಷನ್ ಸ್ಪ್ಯಾನ್, ಫೋಕಸ್ ಜನಕ್ಕಿಲ್ಲ. 15 ನಿಮಿಷಕ್ಕೆ ಒಂದು ಸಿನಿಮಾ ನೋಡ್ಬೋದು. ಅದಕ್ಕೆ ಶಾರ್ಟ್ ಫಿಲ್ಮ್ ಅಂತ ಶುರು ಮಾಡಿ. ಈಗ ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ಆಗ್ತವೆ. 5 ನಿಮಿಷದ ಸಿನಿಮಾ ಕಾಂಪಿಟೇಷನ್, 5 ನಿಮಿಷಕ್ಕೊಂದು ಸಿನಿಮಾ ತೆಗೀರಿರ್ತಾರೆ. ಇದು ಪರೋಕ್ಷವಾಗಿ ಏನ್ ಹೇಳ್ತಾ ಇದೆ ಅಂದ್ರೆ, ನಾವು ಜಾಸ್ತಿ ಹೊತ್ತು ಕೂತ್ಕೊಂಡು ನೋಡಕ್ ಆಗ್ತಾ ಇಲ್ಲ ನನ್ನ ಕೈಲಿಂದ. ಈಗ ಅವೆಂತ ರೀಲ್ ಗೀಲ್ ಅಂತೆಲ್ಲ ಬಂದ್ವಲ್ಲ, 1 ನಿಮಿಷ 30 seconds. See, I am afraid
ನನಗೆ ಆತಂಕ ಆಗ್ತಿದೆ. ನಾನು ಒಂದೆರಡು ತಿಂಗಳ ಹಿಂದೆ ಒಂದು ಆಟಿಸಮ್ ಸ್ಕೂಲ್ಗೆ ಹೋಗಿದ್ದೆ. ಈಗ ಮಕ್ಕಳಿಗೆ ಆಟಿಸಮ್ ಅಂತಿದೆಯಲ್ಲ, ಆಟಿಸಮ್ ಅಂದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳು ಬರ್ತಿದಾರಲ್ಲ, ಅವರಲ್ಲಿ ಎಷ್ಟೋ ಮಕ್ಕಳಿಗೆ ಏನ್ ಕಷ್ಟ ಆಗ್ತಿದೆ ಅಂದ್ರೆ, ಒಂದು ನಿಮಿಷವೂ ಒಂದು ವಸ್ತುವನ್ನು ಅವ್ರ ಕೈ ನೋಡಕ್ಕಾಗಲ್ಲ. ಒಂದು ನಿಮಿಷ ಅಲ್ಲ, 10 ಸೆಕೆಂಡ್ ನೋಡಕ್ಕಾಗಲ್ಲ. 10 ಸೆಕೆಂಡ್ ಒಂದು ವಸ್ತುವನ್ನು ನೋಡಲ್ಲ, ಒಬ್ಬ ವ್ಯಕ್ತಿ ನೋಡಲ್ಲ. ನಾನು ಆ ಮಕ್ಕಳು ನೋಡಿದ್ದೀನಿ, ಇಡೀ ದಿನ ಹಿಂಗಿರ್ತಾರೆ ನೋಡಿ, ದ ಹೋಲ್ ಡೇ. ಕೆಲವು ಹೊತ್ತು ಏನು ನೋಡಲ್ಲ. ನನಗೆ ಐ ಆಮ್ ಅಫ್ರೈಡ್, ಒಂದು ಮಗುವಿಗೆ 1 ಅಥವಾ 2 ಸೆಕೆಂಡ್ ಒಂದು ವಸ್ತುವನ್ನ ದಿಟ್ಟಿಸಿ ನೋಡಕ್ ಆಗ್ತಾ ಇಲ್ಲ ಅನ್ನಿಸ್ತಿದೆ. ಇವೆಲ್ಲ ನಿಮಗೆ ಗೊತ್ತಿರ್ಲಿ. ನಾನು ಗಮನಿಸ್ತಿರೋದು, ಈ ಸಿನಿಮಾದಲ್ಲಿ ಹಾಡುಗಳು ಬರೋದು, ಹಳೆ ಸಿನಿಮಾ ಹಾಡು, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ಈ ಹಾಡನ್ನ ಶೂಟ್ ಮಾಡುವಾಗ ನೀವು ಗಮನಿಸಿ, ಇಂಥ ಹಾಡು ಯಾವ್ದಾರ, ಆಕಾಶವೇ ಬೀಳಲಿ ಮೇಲೆ, ಯಾವ್ದೋ ಹಾಡು, ಎಲ್ಲಿರುವೆ ಮನವ ಕಾಡುವ ರೂಪಸಿ, ಇಂಥ ಹಾಡುಗಳಿಂದ ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ ಬಂದ ಸಿನಿಮಾಗಳು. ಆ ಹಾಡುಗಳಲ್ಲಿ ಒಂದು ಸಲ ಒಂದು ಕ್ಯಾಮ್ರಾ ಇಟ್ರೆ ಅದು ಕನಿಷ್ಠ 1 ನಿಮಿಷ ಹೋಗುತ್ತೆ. 1 ನಿಮಿಷ ಮೂವ್ ಆಗುತ್ತೆ ಕ್ಯಾಮ್ರಾ. 1 ನಿಮಿಷ ಅವರಿಬ್ರು ಆಕ್ಟ್ ಮಾಡ್ತಾರೆ. ಇವಾಗಿಂದ ಯಾವ್ದಾದ್ರೂ ಹಾಡು ನೋಡಿ, ಯಾವ ಸೀನ್ ಕೂಡ 5 ಸೆಕೆಂಡ್ ಇರಲ್ಲ. 5 ಸೆಕೆಂಡ್ ಇರಲ್ಲ. ಕಣ್ಣು ಹೊಡಿಯಾಕ ಅಂದ್ರೆ ಕಣ್ಣು ಅನ್ನಕ್ಕೊಂದಾಗತ್ತೆ, ಹೊಡಿ ಒಂದಾಗತ್ತೆ, ಯಾಕ ಆಗುತ್ತೆ. ಆ ಸೀನ್ಗಳು ಅಷ್ಟು ಬೇಗ ಜಂಪ್ ಆಗ್ತಿರ್ತವೆ. ಯಾಕೆಂದ್ರೆ ಈವಾಗಿನವ್ರಿಗೆ ಒಂದು ಹಾಡನ್ನ ಕಣ್ಣು ತುಂಬಿಕೊಳ್ಳಕ್ಕಾಗೋದಿಲ್ಲ. ನೀವು ಬೇಕಾದ್ರೆ ವಿಡಿಯೋನಲ್ಲಿ ಈಗ ಬಾನಲ್ಲು ನೀನೆ ಭುವಿಯಲ್ಲು ನೀನೆ ಹಾಡು ನೋಡಿ. ಆ ಹಾಡಿನ ಓಪನಿಂಗ್ ಮ್ಯೂಸಿಕ್ ಇದೆಯಲ್ಲ, ಅದ್ರ BGM, ಓಪನಿಂಗ್ BGM ಇದೆಯಲ್ಲ, ಆ BGM ಏನಿಲ್ಲ ಅಂದ್ರೆ ಒಂದು 45-50 ಸೆಕೆಂಡ್ ಇದೆ. ಅದರ ವಿಜುವಲ್ಸ್ ನೋಡಿ, ಕಲ್ಪನಾ ಅದೆಲ್ಲೋ ಗದ್ದೆ ಒಳಗೆ ಓಡ್ ಬರ್ತಾಳೆ, ನಡ್ಕೊಂಡು ಬರ್ತಾಳೆ, ಆಮೇಲೆ ಒಂದಿಷ್ಟೊತ್ತು ಲಾಸ್ಯ ಆಡ್ತಾಳೆ. ಈ 45 ಸೆಕೆಂಡ್ ಒಂದೇ ಶಾರ್ಟ್ ಹೋಗುತ್ತೆ. ಅದು ಆಕ್ಟರ್ನ ತಾಕತ್ತು. 45 ಸೆಕೆಂಡ್ ನಿಮ್ಮ ಫೋಕಸ್ ಅಲ್ಲಿ ಅವ್ರು ಆಕ್ಟ್ ಮಾಡ್ಬೇಕು. ಈಗಿನವ್ರಿಗೆಲ್ಲ ಅವೆಲ್ಲ ಶಕ್ತಿ ಇಲ್ಲ. ಆ 45 ಸೆಕೆಂಡ್ ನೀವು ನೋಡ್ಬೇಕು. ನೀವು ಅದರ ಹಿಂದಿನ ಎಲ್ಲ ಬ್ಯಾಕ್ ಗ್ರೌಂಡ್ ಅನ್ನ ಕಣ್ತುಂಬ್ಕೋತೀರಿ. ಬಟ್ ನಮ್ಗೇನಾಗಿದೆ ಈಗ, ಈ ಜೆನ್ಜಿ, ಜೆನ್ ಆಲ್ಫಾ, ಜೆನ್ ಬೀಟಾಗಳು ಬರ್ತಾ ಇದೆಯಲ್ಲ, ಇವೆಂತ ಆಲ್ಫಾ ಬೀಟಾಗಳು ಅಂದ್ರೆ ಇವ್ರಿಗೆ 5 ಸೆಕೆಂಡು ಒಂದು ದೃಶ್ಯವನ್ನ ಫೋಕಸ್ ಮಾಡಕ್ಕಾಗಲ್ಲ. ನಾನು ಮಕ್ಕಳ ಸ್ಕೂಲ್ ಆದ್ರಿಂದ ಇದೆಲ್ಲ ಹೇಳ್ತಿದ್ದೀನಿ. ನನಗೆ ನಮ್ಮೆಷ್ಟು ಪಾಠ ಮಾಡಿದಂಗೆ ನಾನು ಈಗಿನ ಮಕ್ಕಳಿಗೆ ಪಾಠ ಮಾಡಕ್ಕಾಗಲ್ಲ. ಮೇಷ್ಟ್ರಗಳು ಬೆಳೀದೆ ಹೋಗ್ಬಿಟ್ರೆ ವಿದ್ಯಾರ್ಥಿಗಳು ಬೆಳೆಸಕ್ಕಾಗಲ್ಲ. ಮತ್ತೆ ನಾವು ಇದೇ ಕಥೆ ಹೇಳಕ್ಕಾಗಲ್ಲ. ನಮ್ಮ ಮೇಷ್ಟ್ರಗಳೆಲ್ಲ ಹೆಂಗ್ ಪಾಠ ಮಾಡ್ತಾ ಇದ್ರು ಹಂಗ್ ಮಾಡ್ತೀನಿ ನಾನು. ಹಂಗಾರೆ ಹೋಗ್ ನೀನು, ಯು ಆರ್ ಅನ್ಫಿಟ್. ಅದಕ್ಕೆ ಒಂದು ಬಹಳ ಬ್ಯೂಟಿಫುಲ್ ಮಾತಿದೆ, ಕ್ಲಾಸ್ ರೂಮ್ ಇಸ್ ಅ ಪ್ಲೇಸ್ ವೇರ್ ಬೋತ್ ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸ್ ಲರ್ನ್. ಬರೀ ಮಕ್ಕಳು ಕಲಿಯೋದು ಮೇಷ್ಟ್ರ ಪಾಠ ಮಾಡೋದಲ್ಲ. ನಾನು ಅದೇ ಒಂದು ಪುಸ್ತಕ ಓದಿದ್ದೆ, ಅಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿ ಮೇಷ್ಟ್ರು ಕೇಳ್ತಾನೆ, ನಾನು ಕಲಿಸುತ್ತೇನೆಂಬ ಅಹಂಕಾರದಿಂದ ಶಾಲೆಗೆ ಬರುವುದಾದರೆ ನೀನು ಬರಲೇಬೇಡ, ಇಲ್ಲಿ ಇಬ್ಬರು ಕಲಿಯೋಣ ಎಂಬ ಪ್ರೀತಿ ವಿನಯದಿಂದ ಬರುವುದಾದರೆ ಶಾಲೆಗೆ ಬಾ. ನಾನು ಕಲಿಸುತ್ತೇನೆಂಬ ಅಹಂಕಾರದಿಂದ ಬರುವುದಾದರೆ ನೀನು ಶಾಲೆಗೆ ಬರಲೇಬೇಡ, ಇದು ಕಲಿಯುವ ಜಾಗ, ನಾವಿಬ್ಬರು ಕಲಿಯೋಣ ಅನ್ನೋದಂದ್ರೆ ಬಾ. ಸೊ ಅದರಿಂದ ಟೀಚರ್ಸ್ಗೆ ಕೂಡ ಸ್ಕೂಲ್ ಇಸ್ ಅ ಲರ್ನಿಂಗ್ ಪ್ಲೇಸ್. ಅದರಲ್ಲೂ ಈ ಮಕ್ಕಳನ್ನ ಹ್ಯಾಂಡಲ್ ಮಾಡೋ ಬಗೆ ಇದೆಯಲ್ಲ, ಅವ್ರ ಅಪ್ಪ ಅಮ್ಮಂದಿರಿಗೆ ಗೊತ್ತಿಲ್ಲ. ಮುದ್ದು ಮಾಡ್ಬೇಕಾ ಬೈಬೇಕಾ ಗೊತ್ತಾಗಲ್ಲ, ಯಾವಾಗ ಮುದ್ದು ಮಾಡ್ಬೇಕು ಯಾವಾಗ ಬೈಬೇಕು ಗೊತ್ತಾಗಲ್ಲ.
ಆಮೇಲೆ ಎಷ್ಟೋ ಜನ ಪೇರೆಂಟ್ಸ್ ಅವ್ರ ಕಂಟ್ರೋಲ್ ಅಲ್ಲೇ ಇರಲ್ಲ, ಯಾವಾಗ್ಲೂ ಮುದ್ದು ಮಾಡ್ಬೇಕು, ಸುಮ್ಮನೆ ನೀನು ಅಂದ್ಬಿಡ್ತಾರೆ. ಆಮೇಲೆ ಇನ್ಯಾವಾಗ್ಲೂ ಹೋಗಿ ನಿನ್ ಕಾಲು ಬಿಡ್ತೀನಿ, ನಿನ್ ಕೈ ಬಿಡ್ತೀನಿ, ನಿನ್ ದಮ್ಮಯ್ಯ ಅಂತಾರೆ. ನಡೆಯಲ್ಲ. ನಮ್ಗೆ ನಮ್ಮ ಮೇಲೆ ಕಂಟ್ರೋಲ್ ಇರಲ್ಲ, ಮಗುನ ಹೆಂಗ್ ಕಂಟ್ರೋಲ್ ಮಾಡ್ತೀವಿ? ದೀಸ್ ಆರ್ ದಿ ಚಾಲೆಂಜಸ್ ಆಫ್ ದ ಪ್ರೆಸೆಂಟ್ ಡೇ. ನಮ್ಮ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಹೇಗೆ ಮಾಡಿದ್ರೆ ಅವರಿಗೆ ಈ ಸೆನ್ಸಿಟಿವಿಟಿ ಬೆಳೆಯುತ್ತೆ ಅಂತ ನಮಗೆ ಗೊತ್ತಿಲ್ಲ. ಒಂದು ಬಯಾಲಜಿಕಲ್ ಡಿಫರೆನ್ಸ್ ಒಂದಿಷ್ಟು ನಡೀತಾ ಇದೆ, ಜೆನೆಟಿಕಲ್ ಅಡ್ವರ್ಸಿಟೀಸ್ ಒಂದಿಷ್ಟಿವೆ, ಅದ್ರ ಜೊತೆಗೆ ನಮ್ಮ ಅಟ್ಮಾಸ್ಫಿಯರ್ ಪ್ರಭಾವ ಬೀರ್ತಾ ಇದೆ ಮಕ್ಕಳ ಮೇಲೆ. ನಾನು ಈಗೊಂದು 3-4 ತಿಂಗಳಿಂದ ಯಾರೋ ಸ್ನೇಹಿತರು ಕರ್ಕೊಂಡೋಗಿದ್ರು ಅಂತ ಹೋಗಿದ್ದೆ. ಈ ಕೊಡಗಿನಲ್ಲಿ ಅದ್ಯಾವುದೋ ಒಂದು ಜಾಗ, ನದಿ ಮೇಲಿಂದ ನೀರು ಇಳಿದು ಬರುತ್ತೆ, ಅಲ್ಲೊಂದು ಸಣ್ಣ ಕಾಲುವೆ ತರ ಹರಿದೋಗುತ್ತೆ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಮನುಷ್ಯರು ಈ ನೀರನ್ನು ಮೊದಲು ಮುಟ್ಟುವುದು ಇಲ್ಲೇ ಅಂತ. ಆ ಬೆಟ್ಟದ ಮೇಲಿಂದ ಹರ್ಕೊಂಡು ಬರುತ್ತೆ. ಹ್ಯೂಮನ್ಸ್ ಟಚ್ ದಿಸ್ ವಾಟರ್ ಓನ್ಲಿ ಹಿಯರ್, ಇಲ್ಲೇ ಮೊದಲು ಮುಟ್ಟೋದು ಅಂತ. ನನ್ಗೆ ಆ ನೀರು ನೋಡ್ತಾ ಇದ್ದೆ, ಐ ಸ್ವೇರ್ ಎಮೋಷನಲ್ ಆಗುತ್ತೆ. ನೀರ್ನ ಸುಮ್ಮನೆ ನೋಡಿದ್ರೇನೆ ಈ ಬೇರೆ ನೀರಿಗಿಂತ ತಿಳಿಯಾಗಿದೆ ಅಂತ ಅನ್ಸ್ಬಿಟ್ಟಿದೆ, ಬೇರೆ ನೀರಿಗಿಂತ ತೆಳ್ಳಗಿದೆ ಅಂತ ಅನ್ಸುತ್ತೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನೋಡ್ತಾ ಇದ್ವಿ, ನಮ್ಮೂರಿನಲ್ಲಿ ಕಾಲುವೆ ಹರ್ಕೊಂಡು ಹೋದ್ರೆ ಕಾಲುವೆ ತಳದ ಮರಳು ಕಾಣಿಸ್ತಿತ್ತು, ಕಲ್ಲುಗಳು ಕಾಣಿಸ್ತಿತ್ತು. ಬಿಳಿ ಕಲ್ಲಿದ್ರೆ, ಕೆಂಪು ಕಲ್ಲಿದ್ರೆ ಆ ಕೆಳಗಡೆ ಕಲ್ಲುಗಳು ಕಾಣಿಸ್ತಿತ್ತು. ಒಂದು 4-5 ಅಡಿ ನೀರು ಹರಿದ್ರೆ 4-5 ಅಡಿ ಕೆಳಗಿರುವಂತಹ ಕಲ್ಲು ಮಣ್ಣು ಕಾಣಿಸ್ತಾ ಇದ್ರು ನಮ್ಗೆ. ಈಗ ನೀರು 2 ಇಂಚ್ ಹರ್ಕೊಂಡು ಹೋಗ್ಲಿ, ತಳ ಕಾಣಿಸಲ್ಲ. ನೀರ್ನ ಅಷ್ಟು ಪೊಲ್ಯೂಟ್ ಮಾಡಿದ್ದೀವಿ. ನಮ್ಮ ಮಕ್ಕಳ ನೀರು ಕುಡಿತಾ ಇವೆ. ನನ್ನ ವಯಸ್ಸಿನವ್ರಿಗೆ ನಿಮ್ ಆಕಾಶ ನೆನಪಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಅಥವಾ ಆಮೇಲೆ ನಾನು ಕೆಲವು ಫೋಟೋಸ್ ತೋರಿಸ್ತಿದ್ದೀನಿ. ಬೇರೆ ದೇಶಗಳಲ್ಲಿ ನಾನೊಂದಿಷ್ಟು ಪಿಕ್ಚರ್ಸ್ ತೆಗೆದಿದ್ದೀನಿ. ಆಕಾಶ ಹೆಂಗಿರುತ್ತೆ ಅಂದ್ರೆ, ನಾವು ಹಿಂದೆ ಪೇಂಟಿಂಗ್ ಅಲ್ಲಿ ನೋಡ್ತಿದ್ವಲ್ಲ, ಹಂಗಿದೆ ಆಕಾಶ. ನೀಲಿ ಆಕಾಶ, ಬಿಳಿ 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 ಅಚ್ಚ ಬಿಳಿ ಮೋಡಗಳು. ನೀವೀಗ ಆಕಾಶ ನೋಡಿ, ನೀಲಿ ಆಕಾಶನೂ ನೋಡಿಲ್ಲ, ಬಿಳಿ ಮೋಡಗಳು ನೋಡಿದ್ರೆ. ಯಾರು 10-15-20 ವರ್ಷದ ವಯಸ್ಸಿನವ್ರಿದ್ರೆ ಐ ಪಿಟಿ ಯು, ನೀವು ಒಳ್ಳೆ ಆಕಾಶನೇ ನೋಡಿಲ್ಲ, ಒಳ್ಳೆ ನೀರನ್ನು ನೋಡಿಲ್ಲ, ಒಳ್ಳೆ ಆಕಾಶ ನೋಡಿಲ್ಲ. ಪೊಲ್ಯೂಟ್ ಮಾಡ್ಬಿಟ್ಟಿದ್ವಿ. ಸ್ವಚ್ಛ ಬಿಳಿ ಆಕಾಶ, ಸ್ವಚ್ಛ ನೀಲಿ ಆಕಾಶ, ಸ್ವಚ್ಛ ಬಿಳಿ ಮೋಡಗಳು ನಮ್ಗೆ ಕಾಣಿಸ್ತಾನೆ ಇಲ್ಲ. ಎಲ್ಲಿ ತುಂಬಾ ಜನಸಂಖ್ಯೆ ಕಡಿಮೆ ಇರುವಂತಹ ದೇಶಗಳಿವೆಯೋ ಆ ದೇಶಗಳಲ್ಲಿ ಆ ಆಕಾಶ ಕಾಣಿಸುತ್ತೆ. ನಮ್ಮ ದೇಶದಲ್ಲಿ ಆಕಾಶ ನೋಡೇ ಇಲ್ಲ ನೋಡಿ ಈಚೆ. ಸೊ ಇದೆಲ್ಲವೂ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ನಮ್ಮ ವಾತಾವರಣ, ನಮ್ಮ ಸುತ್ತಮುತ್ತಲಿನ ಪರಿಸರ, ಇದೆಲ್ಲವೂ ಮಕ್ಕಳ ಮೇಲೆ ಪ್ರಭಾವ ಬೀರ್ತಾ ಇದೆ. ಸೊ ಬಿಗ್ ಚಾಲೆಂಜ್ ಇಸ್ how to handle these children and how to make them learn new things. ಆಮೇಲೆ ಹೊಸದಾಗಿ ಅವ್ರು ಕಲಿಬೇಕಾದ ಬಹಳ ಇದೆ. ನಾವು ಕಲಿಬೇಕಾದ ಕಡಿಮೆ ಇತ್ತು, ಆ ಮಕ್ಕಳು ಕಲಿಬೇಕಾದ ಬಹಳ ಇದೆ. ಆ ಮಕ್ಕಳ ಕಲಿಕೆಯನ್ನ ಇಲ್ಲೆಲ್ಲ ಇದೆ. We provide a vibrant space where children freely explore, experience and discover as learning happens naturally. ಬಹಳ ಇಷ್ಟ ಆಯ್ತು ಸೆಂಟೆನ್ಸ್. ಲರ್ನಿಂಗ್ ಶುಡ್ ಹ್ಯಾಪನ್ ನ್ಯಾಚುರಲಿ. ನಮ್ಗೆ ನ್ಯಾಚುರಲ್ ಲರ್ನಿಂಗ್ ಗೊತ್ತೇ ಇಲ್ಲ. ಹೇಳ್ಕೊಡೋದು ಬರೆಯೋದು, ಗಟ್ ಮಾಡ್ಕೊಳ್ಳೋದು ಬರೆಯೋದು, ನೆನ್ಪಿಟ್ಕೊಳ್ಳೋದು ಬರೆಯೋದು. ನ್ಯಾಚುರಲ್ ಲರ್ನಿಂಗ್ ಗೊತ್ತೇ ಇಲ್ಲ. ನಾವು ಮಕ್ಕಳಿಗೆ ಆನೆ ತುಳಿದಾಕ್ಬಿಡ್ತದೆ ಅಂತ ಹೇಳ್ಕೊಟ್ಟಿರ್ತೀವಿ. ನಾನು 15 ದಿವಸದಿಂದ ದುಬಾರೆ ಫಾರೆಸ್ಟ್ ಹೋಗಿದ್ದೆ. ಅಲ್ಲಿ ಮಾವುತರ ಮಕ್ಕಳು 5 ವರ್ಷ